ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ವಿಡಿಯೋನಾಗ ನಾವು ಡಿಮಾರ್ಟ್ ಅಂತಂದ್ರೆ ಅವೆನ್ಯೂ ಸೂಪರ್ ಮಾರ್ಟ್ ಕಂಪ್ನಿದ ಡೀಟೇಲ್ದಾಗ ಅನಾಲಿಸಿಸ್ ಮಾಡೋದು ನೋಡ್ರಿ ವೀಕ್ಷಕರೇ, ಡಿಮಾರ್ಟ್ ಅವರ ರಾಧಾಕೃಷ್ಣ ದಮಾನಿ ಅವರು ಸ್ಟಾರ್ಟ್ ಮಾಡಿರ. ರಾಧಾಕೃಷ್ಣ ದಮಾನಿ ಯಾರಂತ ನಿಮಗೆ ಎಲ್ಲರಿಗೂ ಗುರ್ತಾ ಇರ್ಬೋದಾ? ಸ್ಟಾಕ್ ಮಾರ್ಕೆಟ್ನಾಗ ನಿಮಗೆ ಸ್ವಲ್ಪ ಏನ್ರಿ ನಾಲೆಜ್ ಇದ್ರ ರಾಧಾಕೃಷ್ಣ ದಮಾನಿ ಅವರ ಇವರು ಒಂದು ದೊಡ್ಡ ಇನ್ವೆಸ್ಟರ್, ನಮ್ಮ ಇಂಡಿಯಾದ ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟರ್. ರಾಧಾಕೃಷ್ಣ ದಮಾನಿ ಅವರ ರಾಕೇಶ್ ಜುಂಜುನ್ವಾಲಾ ಅವ್ರಿಗೆ ಕಲ್ಸ್ಯಾರಿ ಅಂತಂದ್ರೆ ರಾಕೇಶ್ ಜುಂಜುನ್ವಾಲಾದ ಗುರು ರಾಧಾಕೃಷ್ಣ ದಮಾನಿ ಅವ್ರದ ಇದು ಕಂಪ್ನಿ ನೋಡ್ರಿ ಡಿಮಾರ್ಟ್. ಬಟ್ ಕಂಪ್ನಿ ಲಿಸ್ಟೆಡ್ ಐತಿ ಡಿಮಾರ್ಟ್ ಈ ಹೆಸರ್ಲೆ, ಅವೆನ್ಯೂ ಸೂಪರ್ ಮಾರ್ಟ್ ಈ ಹೆಸರ್ಲೆ ಲಿಸ್ಟೆಡ್ ಐತ್ರಿ ಸ್ಟಾಕ್ ಮಾರ್ಕೆಟ್ನಾಗ. ಬರ್ರಿ ಇವತ್ತ ಇತರದ ಅನಾಲಿಸಿಸ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಅವೆನ್ಯೂ ಸೂಪರ್ ಮಾರ್ಟ್ ಅಂತಂದ್ರೆ ಡಿಮಾರ್ಟ್ ದ ಟೋಟಲ್ ಸ್ಟೋರ್ಗಳು ಇದಾವ ನಮ್ಮ ದೇಶನಾಗ 365 ಸ್ಟೋರ್ಗಳು ಇದಾವ. ಅಂತಂದ್ರೆ ಬಹಳ ಕಡಿಮೆ ಸ್ಟೋರ್ ಇದಾವ, ಹಂಗೇನ್ ಭಾಳ ಏನಿಲ್ಲ, 365 ಸ್ಟೋರ್ಗಳು ಇದಾವ. ಅದ್ರಾಗ ನಮ್ಮ ಬೆಳಗಾವಿದಾಗ 2 ಸ್ಟೋರ್ಗಳು ಇದಾವ. 2 ಸ್ಟೋರ್ಗಳು ನೋಡಿನಿ ನಾ ಬೆಳಗಾವಿದಾಗ. ಒಟ್ಟ ಮಂಡೇ ಹೋಗ್ರಿ ಸಂಡೇ ಹೋಗ್ರಿ ಯಾವ ದಿನಾನು ಹೋಗ್ರಿ, ಕಾಲಿಡಕ್ಕೆ ಜಾಗ ಇರಂಗಿಲ್ಲ, ಪಾರ್ಕಿಂಗ್ ಜಾಗ ಇರಂಗಿಲ್ಲ, ಅಷ್ಟು ಮಂದಿ ತುಂಬಿರ್ತೈತಿ. ಅಂತಂದ್ರೆ ವೀಕ್ಷಕರೇ, ಒಂದೇ ಅನಾಲಿಸಿಸ್ ಏನು ಮಾಡ್ಬೇಕಂದ್ರೆ ಆ ಕಂಪ್ನಿದ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಿರ್ಬೇಕು, ಅಥವಾ ಆ ಕಂಪ್ನಿ ಸರ್ವಿಸನ್ನು ಯೂಸ್ ಮಾಡಿರ್ಬೇಕು. ನಾ ಯಾವಾಗ ಡಿಮಾರ್ಟ್ನಾಗ ಹೋಗೇನಿ ಅವಾಗ ಫುಲ್ ತುಂಬಿರತೈತಿ, ಫುಲ್ ವ್ಯಾಪಾರ ಆಗ್ತಿರ್ತೈತಿ. ಅದನ್ನು ನೋಡ್ರೆ ನನಗೆ ಅನಿಸ್ತೈತಿ ಇದು ಕಂಪ್ನಿದ ಚಲೋ ಐತಪ್ಪ, ಯಾಕಂದ್ರೆ ಮಂದಿ ಇಷ್ಟು ಬರತ್ತಾರ. ಇಷ್ಟು ರಿಲಯನ್ಸ್ನಾಗೂ ಹೋಗಂಗಿಲ್ಲ ರೀ, ರಿಲಯನ್ಸದ ರಿಟೇಲ್ ಅಂಗಡಿ ಇದಾವ ಅತ್ರಾಗ. ಬಟ್ ಡಿಮಾರ್ಟ್ನಾಗ ಅಷ್ಟು ಮಂದಿ ಬರ್ತಾರ. ನಾನು ವೀಕ್ಷಕರೇ, ನನಗೆ ಇದು ಬಿಸ್ನೆಸ್ ಭಾಳ ಚಲೋ ಅನ್ಸಿತ್ತು. ಒಂದೇ ಮಾತು, ಮಂದಿ ಭಾಳ ಬರ್ತಾರೆ. ವೀಕ್ಷಕರೇ, ಇವ್ರದ್ದು ಬಿಸ್ನೆಸ್ ಮಾಡೆಲನ್ನು ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ, ಮೊದಲು ಏನಿತ್ತಂತಂದ್ರೆ ನೀವು ಏನ್ರಿ ಐಟಮ್ ಮನ್ಯಾಗಿನೂ ಯಾವ್ರಿ ಐಟಮ್ಗಳು ಹೊರಗೆ ತರಬೇಕಂದ್ರೆ ಅಂಗಡಿಯಾಗ ಕಿರಾಣಿ ಅಂಗಡಿಗೆ ಹೋಗ್ಬೇಕಾಗ್ತಿತ್ತು, ಅಥವಾ ಅರ್ವಿ ಅಂಗಡಿಗೆ ಹೋಗ್ಬೇಕಾಗ್ತಿತ್ತು, ಅಥವಾ ಏನ್ರಿ ಸ್ಟೇಷನರಿ ಅಂಗಡಿಗಳಿಗೆ ಹೋಗಿ ನಾವು ತೊಗೊಂಬರ್ಬೇಕಾಗ್ತಿತ್ತು. ಬಟ್ ಡಿಮಾರ್ಟ್ನಾಗ ಒಂದು ಅಂಗಡಿಯಾಗನ ಎಲ್ಲ ಐಟಮ್ ಸಿಗ್ತಾವೆ ನಿಮ್ಗೆ. ತಿನ್ನೋದ್ರಿಂದ ಅರ್ವಿ ಹಾಕೊಳ್ಳೋದು, ಬ್ಯಾಗ್, ಜಾಕೆಟ್ ಎಲ್ಲ A to Z ಸಿಗೋದ್ರಿಂದ ಮಂದಿ ಡಿಮಾರ್ಟ್ಗೆ ಬರತ್ರ ಭಾಳ ಮಂದಿ. ಆ ಡಿಮಾರ್ಟಿಗೆ ಮಂದಿ ಬರೋದ್ರಿಂದ ಡಿಮಾರ್ಟ್ ಅವ್ರು ಏನಂದ್ರಂತ ಕಂಪ್ನಿಗಳ್ಗೆ, ನೋಡ್ರಿ ನಮ್ದು ಅಂಗಡಿನಾಗ ಇಷ್ಟು ಮಂದಿ ಬರ್ತಾರ, ನಾನು ನಿಮ್ಮನ್ನು ಪ್ರಾಡಕ್ಟ್ಗಳು ನಮಗೆ ಸ್ವಲ್ಪ ಕಮ್ಮಿ ಬೆಲೆನಾಗ ಕೊಡ್ರಿ, ಅಂದ್ರೆ ನಿಮ್ಮದು ಪ್ರಾಡಕ್ಟ್ಗಳು ಹೆಚ್ಚು ಸೆಲ್ ಆಗ್ತಾವ ಮತ್ತು ನಿಮ್ಮದು ಅಡ್ವರ್ಟೈಸಿಂಗ್ ಆಗ್ತೈತಿ ಅಂತ ಹೇರ. ನಾನು ಅವಾಗಿಂದ ಕಂಪ್ನಿಗಳ ಡಿಮಾರ್ಟ್ಗೆ ಸ್ವಲ್ಪ ಸ್ವಸ್ತನಾಗ, ಬೇರೆದವ್ರಿಗೆ ಅಂಗಡಿಯವ್ರಕ್ಕಿಂತ ಸ್ವಸ್ತನಾಗ ತಮ್ಮ ಸಾಮಾನನ್ನು ಮಾರಾತ್ರ. ಮತ್ತು ಡಿಮಾರ್ಟ್ ಅವ್ರು ಏನು ಮಾಡ್ತಾರೆ ಅಂದ್ರೆ ವೀಕ್ಷಕರೇ, ಹೋಲ್ಸೇಲ್ನಾಗ ಕಂಪ್ನಿ ದೊಡ್ಡ ಕಂಪ್ನಿನಾಗ ಹೋಲ್ಸೇಲ್ನಾಗ ಅವರ ಸಾಮಾನನ್ನು ಎಬ್ಬಿಸ್ತಾರೆ. ವೀಕ್ಷಕರೇ, ಡಿಮಾರ್ಟ್ದ ಮೇನ್ ಬಿಸ್ನೆಸ್ ಮೇನ್ ಅಂತಂದ್ರೆ ಏನಂದ್ರೆ ವೀಕ್ಷಕರೇ, ಇವರು ಸ್ವಂತ ಪ್ರಾಡಕ್ಟ್ಗಳು ಇದಾವೆ. ಅದ್ರ ಮ್ಯಾಗ ಅರ್ವಿ ಮ್ಯಾಗ ಅದ್ರ ಮ್ಯಾಗನೇ ಹೆಚ್ಚು ಪ್ರಾಫಿಟ್ ಐತಿ ಇವ್ರಿಗೆ. ತಿನ್ನೋ ಉಣ್ಣೋದ ಹಿಟ್ಟು ಅಕ್ಕಿ ಅದ್ರ ಮ್ಯಾಗ ಹೆಚ್ಚಿಲ್ಲ. ಬಟ್ ಹಿಟ್ಟು ಅಕ್ಕಿ ಸಕ್ರೆ ಅದೆಲ್ಲ ತರಕ್ಕೆ ಬಂದಿರ್ತೈತಿ ಮಂದಿ, ಅವನು ಐಟಮ್ ತೊಗೊಂಡು ಹೋಗೋದ್ರಿಂದ ಡಿಮಾರ್ಟ್ದ ಬಿಸ್ನೆಸ್ ಭಾಳ ಚಲೋ ಐತಿ. ಈಗ ಬರ್ರಿ ವೀಕ್ಷಕರೇ, ಬಿಸ್ನೆಸ್ ಮಾಡಲ್ರಿ ನಿಮಗೆ ತಿಳಿದಿರ್ಬೋದ. ಇಷ್ಟು ಈಸಿಯಾಗಿ ನಾನು ನಿಮಗೆ ಬಿಸ್ನೆಸ್ ಮಾಡಲ್ ಹೇಳಿದ್ದೆ ಡಿಮಾರ್ಟ್ದ. ಈಗ ಬರ್ರಿ ಡಿಮಾರ್ಟ್ದ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಡಿಮಾರ್ಟ್ದ ಕರೆಂಟ್ ಪ್ರೈಸ್ ನಡೆದೈತಿ 4,931 ರೂಪಾಯಿ. ಮತ್ತು ಮಾರ್ಕೆಟ್ ಕ್ಯಾಪ ನೀವು ನೋಡ್ಬೋದಾ, 3,20,870 ರೂಪಾಯಿ ನಡೆದೈತಿ. ಅಂದ್ರೆ ವೀಕ್ಷಕರು ಇದೊಂದು ದೊಡ್ಡ ಕಂಪ್ನಿ ಐತಿ, ಯಾಕಂದ್ರೆ 3 ಲಕ್ಷದ ಮ್ಯಾಗ ಇತರದ ಮಾರ್ಕೆಟ್ ಕ್ಯಾಪ್ ಐತಿ. ನಾನು ವೀಕ್ಷಕರು ಇದಕ್ಕೆ ನಾವು ಒಂದು ಲಾರ್ಜ್ ಕ್ಯಾಪ್ ಕಂಪ್ನಿ ಅನ್ಬೋದು. ನೋಡ್ರಿ ವೀಕ್ಷಕರೇ, ಸ್ಟಾಕದ ಪಿ 121 ನಡೆದೈತಿ. ಮತ್ತು ಈಗ ನಾವು ಏನು ಮಾಡೋಣ ಅಂದ್ರೆ ವೀಕ್ಷಕರೇ, ಇಂಡಸ್ಟ್ರೀಸ್ ಪಿ ಕಂಪೇರ್ ಮಾಡೋದು ಬೇಡ, ಇತರದ ಪಿ ಇದಕ್ಕನ್ನ ಕಂಪೇರ್ ಮಾಡಿ ನೋಡೋಣ. ಮಿಡ್ ಪಿ ನೋಡೋಣ, ಇತರದ ಲಾಸ್ಟ್ 5 ವರ್ಷದ ಎವರೇಜ್ ಪಿ ನೋಡ್ಬಿಡೋಣ. ಇತರದ ವೀಕ್ಷಕರೇ, ಸ್ಟಾಕ್ ಲಿಸ್ಟೆಡ್ ಆಗಿ ಲಾಸ್ಟ್ 5 ವರ್ಷ ಆಗೈತಿ, 10 ವರ್ಷ ಆಗಿಲ್ಲ. ನಾನು 10 ವರ್ಷದ ಮಿಡ್ ಪಿ ನಮಗೆ ಸಿಗಂಗಿಲ್ಲ. ನೋಡ್ಬೋದು ವೀಕ್ಷಕರೇ, ಇಲ್ಲಿ ಮಿಡ್ ಪಿ ನಾವು ನೋಡ್ರ ಲಾಸ್ಟ್ 5 ವರ್ಷದ 122 ಐತಿ. ಮತ್ತು ಕರೆಂಟ್ ಪಿ ಎಷ್ಟು ನಡೆದೈತೆ ಅಂದ್ರೆ 121. ಅಂದ್ರೆ ಮಿಡ್ ಪಿ ಸಮೀಪನ ಸ್ಟಾಕ್ದ ಪಿ ನಡೆದೈತಿ. ಅಂದ್ರೆ ಹೆಚ್ಚು ಓವರ್ ವ್ಯಾಲ್ಯೂಡ್ ಅನ್ನಕ್ ಬರಂಗಿಲ್ಲ. ಬಟ್ ಬೇರೆ ಕಂಪ್ನಿಗಳಿಗೆ ಕಂಪೇರ್ ಮಾಡ್ರೆ, ಇಂಡಸ್ಟ್ರೀಸ್ ಪಿ ಕಂಪೇರ್ ಮಾಡ್ರೆ ಇದೊಂದು ಓವರ್ ವ್ಯಾಲ್ಯೂಡ್ ಕಂಪ್ನಿ ಐತಿ ಅನ್ಬೋದು. ಮತ್ತು ವೀಕ್ಷಕರೇ, ಬುಕ್ ವ್ಯಾಲ್ಯೂ ನೋಡ್ರಿ 287 ರೂಪಾಯಿ ಐತಿ. ಮತ್ತು ROCE ನೋಡ್ರಿ 19.4% ಐತಿ. ROE ನೋಡ್ರಿ 14.5% ಐತಿ. ಫೇಸ್ ವ್ಯಾಲ್ಯೂ 10 ರೂಪಾಯಿ ಐತಿ. EPS ನೋಡ್ರಿ 40.7 ಐತಿ. ಸೇಲ್ಸ್ ಗ್ರೋತ್ ನೋಡ್ಬೋದು 18.6 ಐತಿ. ಸೇಲ್ಸ್ ಗ್ರೋತ್ ಭಾರಿ ಐತ್ರಿ, 15 ಮ್ಯಾಗಿದ್ರ ಬೆಸ್ಟ್. ಮತ್ತು ವೀಕ್ಷಕರೇ ನೋಡ್ರಿ, ಡೆಟ್ ಟು ಇಕ್ವಿಟಿ ರೇಷಿಯೋ 0.03 ಐತಿ, ಅಂದ್ರೆ ಅದು ಏನು ಹೆಚ್ಚಿಲ್ಲ. ಮತ್ತೆ ನೆಟ್ ಪ್ರಾಫಿಟ್ ನೋಡ್ಬೋದು 2,651 ಐತಿ. ಈಗ ಬರ್ರಿ ವೀಕ್ಷಕರೇ, ನಾವು ಕಂಪೇರ್ ಮಾಡೋಣ ಕ್ವಾರ್ಟರ್ಲಿ ಮತ್ತು ಇಯರ್ಲಿ ಆ ಥರದ ನೆಟ್ ಪ್ರಾಫಿಟ್ ಸೇಲ್ಸ್ ಗ್ರೋತ್ ಅದು ಹೆಂಗೈತೆ ಅಂತ. ನೋಡ್ರಿ ವೀಕ್ಷಕರೇ, ಕ್ವಾರ್ಟರ್ಲಿ ನಾವು ನೋಡ್ಬೋದು ವೀಕ್ಷಕರೇ, ಲಾಸ್ಟ್ 4 ಕ್ವಾರ್ಟರ್ ಆತ ನೋಡಬಹುದು ವೀಕ್ಷಕರೇ, ಸೇಲ್ಸ್ ಗ್ರೋತ್ ಹಾಕೋಂತಾನೆ ಹೊಂಟೈತಿ. ಮತ್ತು ಆಪರೇಟಿಂಗ್ ಪ್ರಾಫಿಟ್ ನೋಡ್ಬೋದು ನೀವು ಪರ್ಸೆಂಟೇಜ್ನಾಗ ನೋಡಬಿಡೋಣ. OPM ಪರ್ಸೆಂಟೇಜ್ನಾಗ ನೋಡ್ರಿ 8% ಇತ್ತು ಸೆಪ್ಟೆಂಬರ್ನಾಗ 2023. ಆಮೇಲೆ 8, 7, 9 ಅಂದ್ರೆ ಅಷ್ಟ 8, 7 ಈ ಕ್ವಾರ್ಟರ್ನಾಗ
ಕ್ವಾರ್ಟರ್ನಾಗ ಸ್ವಲ್ಪ ಜೂನ್ ಕ್ವಾರ್ಟರ್ನಾಗ ಸ್ವಲ್ಪ ಚಲೋ ಬಂದೈತಿ. ನೋಡ್ಬೋದು ವೀಕ್ಷಕರೇ ಅದ್ರದ ಹೆಚ್ಚು ಪ್ರಾಫಿಟ್ ಇರಂಗಿಲ್ಲ, ಯಾಕಂದ್ರೆ ವೀಕ್ಷಕರ ಇವರ ಮಾರ್ಜಿನ್ ಭಾಳ ಕಡಿಮೆ ಐತಿ, ಅನಾನ ಇವರ ಸ್ವಸ್ತನಾಗನು ಮಾರ್ತಾರ. ಈಗ ನಾವು ನೆಟ್ ಪ್ರಾಫಿಟ್ ನೋಡ್ಬೋದು ವೀಕ್ಷಕರೇ, ಕಂಟಿನ್ಯೂ ನೆಟ್ ಪ್ರಾಫಿಟ್ ಅನ್ನು ಏರ್ಕೊಂತನ ಹೊಂಟೈತಿ. ಇಲ್ಲಿ ಸ್ವಲ್ಪ ಕೆಳಗ್ ಡಿಪ್ ಬಂದಿತ್ತ, ಬಟ್ ನೋಡಬಹುದು ಏರ್ಕೊಂತನ ಹೊಂಟೈತಿ. ಈಗ ಬರೀ ನಾವು ಇಯರ್ಲಿ ನೋಡ್ಬಿಡೋನು. ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅಂದ್ರೆ ಇಯರ್ಲಿ ನೋಡೋದ ಬೆಸ್ಟ್, ಅಂದ್ರೆ ನಮಗೆ ಲಾಂಗ್ ಟರ್ಮ್ ವ್ಯೂ ಆಗಿ ಗೊತ್ತಾಗ್ತೈತಿ. ನೋಡೋದು ವೀಕ್ಷಕರೇ ಸೇಲ್ಸ್ ಇಯರ್ಲಿ ನೋಡ್ಬಿಡೋನು. 2023ದಿಂದ ನೋಡ್ರಿ ಕಂಟಿನ್ಯೂ ಏರ್ಕೊಂತನ ಹೊಂಟೈತಿ. ಮತ್ತು ಆಪರೇಟಿಂಗ್ ಪ್ರಾಫಿಟ್ ನೋಡ್ಬೋದಾ ಅಲ್ಲೇ ಮೇಂಟೈನ್ ಐತಿ 8%. ನೋಡ್ರಿ ಹೆಚ್ಚು ಇಲ್ಲ ಕಡಿಮೆ ಇಲ್ಲ. ನಾನು ವೀಕ್ಷಕರೇ ಇಂಥವು ರಿಟೇಲ್ ಬಿಸ್ನೆಸ್ ಮಾಡೋದು ಒಂದೇ ಮಾತು ಭಾಳ ಕಠಿಣ. ಅದ್ರಾಗ ಈ ಥರ ಹೆಚ್ಚು ಪ್ರಾಫಿಟ್ ಜನರೇಟ್ ಮಾಡೋದ್ರೆ ಭಾಳ ಕಠಿಣ ಆಗ್ತೈತಿ. ತುಟ್ಟಿಟ್ರೆ ಮಂದಿ ಬರಂಗಿಲ್ಲ, ಮಂದಿ ಬಂದ್ರೆ ತುಟ್ಟಿಡಾಕ ಸಾಧ್ಯ ಇಲ್ಲ. ನಾನು ವೀಕ್ಷಕರೇ ಇವ್ರದ್ದು ಪ್ರಾಫಿಟ್ ಇಷ್ಟೇ ಇರ್ತೈತಿ. ಮತ್ತು ನೆಟ್ ಪ್ರಾಫಿಟ್ ನೋಡ್ಬೋದು ಲಾಸ್ಟ್ 3 ವರ್ಷ ಆಯ್ತು 22ರಿಂದ 24 ನೋಡ್ಬೋದು ನೀವು ಏರ್ಕೊಂತನ ಹೊಂಟೈತಿ. ಮತ್ತೆ ಈ ಕಂಪ್ನಿ ಡಿವಿಡೆಂಟ್ ಕೊಡಂಗಿಲ್ಲ. ಡಿವಿಡೆಂಟ್ ಕೊಡಂಗಿಲ್ಲ ಅಂದ್ರೆ ಬೆಸ್ಟ್, ಯಾಕಂದ್ರೆ ರೀಇನ್ವೆಸ್ಟ್ ಮಾಡ್ತಾರೆ. ಮತ್ತೊಂದು ವೀಕ್ಷಕರೇ ಡಿಮಾರ್ಟ್ನಾಗ ಏನ್ ಅಂತಂದ್ರೆ ಇನ್ನೊಂದು ನಂಗೆ ಏನ್ ಸೇರ್ತದೆ ಅಂದ್ರೆ ಇವ್ರದ್ದೆಲ್ಲ ಪ್ರಾಪರ್ಟಿಗಳನ್ನ ಇವ್ರು ಸ್ವಂತ ಓನ್ ಮಾಡ್ತಾರ. ಈಗ ಏನ್ರಿ ತಪ್ಪಿ ಪ್ಯಾಂಡಮಿಕ್ ಬಂತು, ಇದು ಬಂತು, ಈ ಕೋವಿಡ್ ಬಂತ, ಮತ್ತು 2008 ಕ್ರೈಸಿಸ್ ಆತ, ಲೆಮನ್ಸ್ ಬ್ರದರ್ ಕ್ರೈಸಿಸ್. ಅದ್ರಾಗ ಏನಾತಂದ್ರೆ ವೀಕ್ಷಕರೇ ಬೇರೆ ಕಂಪ್ನಿಯವ್ರಿಗೆ ಏನಾತಂತಂದ್ರೆ ಇವರು ಬಾಡಿಗೆಲಿ ಅದು ತೊಗೊಂಡಿರು ಬೇರೆ ಕಂಪ್ನಿದವ್ರ ಅಂಗಡಿಗಳು. ಇವರು ಅಂಗಡಿ ಕಮ್ಮಿ ಇದ್ದು ರೀ ಡಿಮಾರ್ಟ್ದವರು, ಬಟ್ ಬೇರೆ ಈಗ ರಿಲಯನ್ಸ್ ಆಗಲಿ ಮತ್ತು ಬೇರೆ ಬೇರೆ ಯಾವ್ಯಾವ ರಿಟೇಲ್ನಾಗ ಕೆಲಸ ಮಾಡ್ತಿದ್ದೋ ಅವೆಲ್ಲ ಬಾಡಿಗೆ ಮ್ಯಾಗ ಅಥವಾ ಲೀಸ್ ಮ್ಯಾಗ ಅವರ ಅಂಗಡಿಗಳನ್ನ ತೊಗೊಂಡಿರ. ಆಮೇಲೆ ಹಿಂಗೆ ಕ್ರೈಸಿಸ್ ಬರೋಣ ಏನಾಗ್ತೈತೆ ಅಂದ್ರೆ ವೀಕ್ಷಕರಿ ಇವ್ರಿಗೆ ಬಾಡಿಗೆ ಕೊಡಕ್ಕೆ ಆಗಂಗಿಲ್ಲ, ಮತ್ತು ಇವರ ತಮ್ಮ ಪ್ರಾಡಕ್ಟ್ ದ ಪ್ರೈಸ್ ಹೆಚ್ಚು ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಬಾಡಿಗೆ ಸಂಬಂಧ ಮತ್ತು ಮಂದಿಗೆ ಪೇಮೆಂಟ್ ಕೊಡೋದಿರ್ತೈತೆ ನಾನು. ಬಟ್ ಡಿಮಾರ್ಟ್ ಅವ್ರದ್ದು ಸ್ವಂತ ಅಂಗಡಿಗಳು ಇರೋದ್ರಿಂದ ಇವ್ರದ ಬಾಡಿಗೆ ಅಂದ್ರೆ ತಮ್ಮದ ರೆಂಟನ್ನು ಇವ್ರು ಉಳಿಸ್ತಾರ. ಅದರಿಂದ ಭಾಳ ಹೆಲ್ಪ್ ಆಗ್ತೈತಿ ಇವ್ರಿಗೆ. ಏನ್ರಿ ತಪ್ಪಿ ಕ್ರೈಸಿಸ್ ಬರಲಿ ಏನೂ ಬರಲಿ ಇವ್ರಿಗೆ ಹೆಚ್ಚು ಪರಿಣಾಮ ಬೀಳಂಗಿಲ್ಲ, ಯಾಕಂದ್ರೆ ಸ್ವಂತ ಅಂಗಡಿಗಳು ಇರ್ತಾವ. ಮತ್ತು ಇವ್ರು ಏನಂತಾರೆ ಅಂದ್ರೆ ವೀಕ್ಷಕರೇ ಬಿಸ್ನೆಸ್ ನಡೀಲಿ ಬಿಡಲಿ ಬಟ್ ಆಸ್ತಿ ಬೆಲೆ ಹೆಚ್ಚಿರ್ತೈತೆ ಅಂತಾರೆ. ನಾನು ವೀಕ್ಷಕರು ಇವರ ಸ್ವಂತ ಪ್ರಾಪರ್ಟಿಗಳನ್ನು ಬಾಯ್ ಮಾಡ್ತಾರೆ. ಇದೊಂದು ಬಿಸ್ನೆಸ್ ಮಾಡಲ್ ನೀವು ನೋಡಬೇಕು ಡಿಮಾರ್ಟ್ ಇದೆ. ಮತ್ತು ವೀಕ್ಷಕರೇ ಬ್ಯಾಲೆನ್ಸ್ ಶೀಟ್ ನೋಡ್ಬಿಡೋನು. ನೋಡೋದು ವೀಕ್ಷಕರೇ ಸಾಲ ನೋಡೋನು. ಸಾಲ ನೋಡ್ರಿ 2024ನ್ಯಾಗ 592 ಕೋಟಿ ಐತಿ, ಮತ್ತು ರಿಸರ್ವ್ 18,000 ಕೋಟಿ ಐತಿ. ಅಂತಂದ್ರೆ ಆಲ್ಮೋಸ್ಟ್ ಡೆಡ್ ಫ್ರೀ ಕಂಪ್ನಿ ಐತಿ, ಸಾಲ ಮುಕ್ತ ಕಂಪ್ನಿ ಐತಿ, ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. ಈಗ ಆಪರೇಟಿಂಗ್ ಕ್ಯಾಶ್ ಫ್ಲೋನು ನೋಡೋಣ ವೀಕ್ಷಕರೇ. ನೋಡ್ಬೋದು ವೀಕ್ಷಕರೇ ಲಾಸ್ಟ್ 3 ವರ್ಷ ಆಯ್ತು ಆಪರೇಟಿಂಗ್ ಕ್ಯಾಶ್ ಫ್ಲೋನು ಪ್ಲಸ್ನಾಗನೇ ಐತಿ, ಮತ್ತು ಏರ್ಕೊಂತಾನು ಹೊಂಟೈತಿ. ಈಗ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ ವೀಕ್ಷಕರೇ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಭಾಳ ಇಂಪಾರ್ಟೆಂಟ್ ನೋಡ್ರಿ ವೀಕ್ಷಕರೇ. ಪ್ರಮೋಟರ್ಸ್ ಈಗ ಸದ್ಯ ಇದ್ದಾರೆ 74.64%. ಇದು ಒಂದು ಬೆಸ್ಟ್ ಕಂಪ್ನಿ ರೀ, ಯಾಕಂದ್ರೆ ಪ್ರಮೋಟರ್ಸ್ 50%ಗಿಂತ ಹೆಚ್ಚಿರ್ಬೇಕಂತೀವಿ. ಬಟ್ ನೋಡ್ಬೋದು 74.64% ಇದ್ದಾರೆ ಪ್ರಮೋಟರ್ಸ್. ಮತ್ತು ವೀಕ್ಷಕರೇ ನೋಡ್ರಿ FIs ಈಗ ಸದ್ಯನ ಸ್ಟೇಕ್ ಹೆಚ್ಚು ಮಾಡ್ಯಾರ 9.22%. ಮತ್ತು DIs ನೋಡ್ಬೋದು ವೀಕ್ಷಕರೇ 7.95% ಇದ್ದಾರೆ. ಮತ್ತು ಗೌರ್ಮೆಂಟ್ ನೋಡ್ಬೋದು 0.07% ಇದ್ದಾರೆ. ಮತ್ತು ಪಬ್ಲಿಕ್ 8.09% ಇದ್ದಾರೆ. ವೀಕ್ಷಕರೇ ಫಂಡಮೆಂಟಲಿನೂ ಚಲೋ ಐತಿ, ಸ್ವಲ್ಪ PE ಹೆಚ್ಚೈತಿ. ಬಟ್ ಏನಾಗ್ತಂದ್ರೆ ವೀಕ್ಷಕರೇ ಇದು ಕಂಪ್ನಿ 15ರಿಂದ 20% ರಿಟರ್ನ್ ಲಾಸ್ಟ್ 10 ವರ್ಷನ ಕಂಟಿನ್ಯೂ ವರ್ಷ ಕೊಡ್ಕೊಂತ ಹೋಗ್ಬೋದಂತ ನನಗೆ ಅನಿಸ್ತೈತಿ. ಈಗ ಟೆಕ್ನಿಕಲ್ಲಿನೂ ನೋಡ್ಬಿಡೋಣ ನಾವು ಚಾರ್ಟ್ನಾಗ ಒಂದ್ಸಲ. ನೋಡ್ರಿ ವೀಕ್ಷಕರೇ ಕರೆಂಟ್ ಪ್ರೈಸ್ ನಡೆದೈತಿ 4,925 ರೂಪಾಯಿ. ಈಗ ನೋಡ್ರಿ ಸದ್ಯನ ಒಂದು ರೆಸಿಸ್ಟೆನ್ಸ್ ಐತಿ 5,000 ಲೆವೆಲ್. 5,000 ಲೆವೆಲ್ ಬ್ರೇಕ್ ಆತಂದ್ರೆ 5,600 ಅಥವಾ 5,500 ಹೋಗ್ಬೋದ. ಮತ್ತು ಡೌನ್ ಸೈಡ್ ನೋಡ್ರಿ ಸಪೋರ್ಟ್ 4,800 ಒಂದು ಸಪೋರ್ಟ್ ಐತಿ, 4,825 ಅಥವಾ 4,800. ಅದೇನ್ರಿ ತಪ್ಪಿ ಬ್ರೇಕ್ ಡೌನ್ ಮಾಡಿ ಕೆಳಗೆ ಬಂತಂದ್ರೆ 4,500 ಬರೋ ಚಾನ್ಸಸ್ ಐತಿ. ತೀತ್ರಿ ವೀಕ್ಷಕರೇ ಇದು ಕಂಪ್ನಿ ಭಾಳ ಬೆಳೆದೈತಿ. ಅನಾನ ಇತರಲೆ ಹೆಚ್ಚು ಅಂತಂದ್ರೆ ನಿಮ್ಮ ರೊಕ್ಕ 10 ಟೈಮ್ಸ್ 20 ಟೈಮ್ಸ್ ಆಗ್ತೈತೆ ಅಂತ ನೀವು ಇದ್ರಾಗ ಆಸೆ ಪಡೋದಿಲ್ಲ. ಇದು ಕಂಟಿನ್ಯೂ 15ರಿಂದ 20% ರಿಟರ್ನ್ ಕೊಡ್ಬೋದು, ಯಾಕಂದ್ರೆ ಆಲ್ರೆಡಿ ಮಾರ್ಕೆಟ್ ಕ್ಯಾಪ್ ಹೆಚ್ಚೈತಿ. ಮತ್ತು ಇದ್ರದ PE ಸ್ವಲ್ಪ ಹೆಚ್ಚೈತಿ, ಬಟ್ ಮಿಡ್ PE ಕಂಪೇರ್ ಮಾಡ್ರೆ ಅಷ್ಟೇನಿಲ್ಲ. ತೀತ್ರಿ ವೀಕ್ಷಕರೇ ಮತ್ತೊಂದು ಏನಂತಂದ್ರೆ ನಾ ಡಿಸ್ಕ್ಲೇಮರ್ ಕೊಡ್ತೀನಿ, ನಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ನಾನು ಈ ಸ್ಟಾಕ್ನಾಗ ನೀವು ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೋರಿ, ಅಥವಾ ನೀವು ಸ್ವಂತ ಸ್ಟಡಿ ಮಾಡಿ ಇದ್ರಾಗ ಇನ್ವೆಸ್ಟ್ ಮಾಡ್ರಿ. ಮತ್ತೊಂದು ಏನಂದ್ರೆ ವೀಕ್ಷಕರೇ ಈ ಕಂಪ್ನಿನಾಗ ನಂದು ಇನ್ವೆಸ್ಟ್ಮೆಂಟ್ ಐತಿ. ನಾನು ನೀವು ಇನ್ವೆಸ್ಟ್ ಮಾಡ್ಬೇಕಂದ್ರೆ ನೋಡಿ ಇನ್ವೆಸ್ಟ್ ಮಾಡ್ರಿ. ತೀತ್ರಿ ವೀಕ್ಷಕರೇ ಇಷ್ಟ ಐತಿ ವಿಡಿಯೋ. ಏನು ಮೇನ್ ಅಂತಂದ್ರೆ ವೀಕ್ಷಕರೇ ಇದೊಂದು ಲಾರ್ಜ್ ಕ್ಯಾಪ್ ಕಂಪ್ನಿ ಇರೋದ್ರಿಂದ ಇದ್ರಾಗ ಹೆಚ್ಚು ಆಸೆ ಪಡೋದಿಲ್ಲ, ಬಟ್ ಸ್ಟೇಬಲ್ ಐತ್ರಿ ಇದು ಕಂಪ್ನಿ. ಮತ್ತು ಮೇನ್ ಅಂದ್ರೆ ಪ್ರಮೋಟರ್ಸ್ ರಾಧಾಕೃಷ್ಣ ದಮ್ಮಾನಿ ದಾರನಾನ ಇವ್ರ ಮ್ಯಾಗ ಸ್ವಲ್ಪ ಟ್ರಸ್ಟ್ ಮಾಡ್ಬೋದು ನಾವು. ಇಷ್ಟ ಐತಿ ವೀಕ್ಷಕರೇ ವಿಡಿಯೋ. ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.